Hi, hello everyone. Welcome back to my channel Smita's Life Journey. ಏನಪ್ಪ ಇವರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಮ್ ಕಸಿನ್ ಮದುವೆ ಪ್ರಿಪರೇಷನ್ ಶುರು ಆಗಿದೆ. ಶಾಪಿಂಗ್ ಎಲ್ಲ ಮುಗೀತು, ಎಲ್ಲ ಆಯ್ತು. ಇವತ್ತಿಂದ ಮದುವೆ ರಿಚುವಲ್ ಸ್ಟಾರ್ಟ್ ಆಗಿದೆ. ಇವತ್ತೇನು ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗಾದ್ರೆ ಬನ್ನಿ ಹೋಗೋಣ. ನಮ್ ಕಸಿನ್ ಮನೆ ಇರೋದು ದೇವನಹಳ್ಳಿಲಿ. ಮನೇಲಿ ತಿಂಡಿ ಮಾಡ್ತಾ ಕೂತ್ರೆ ಹೊರಡಕ್ ತುಂಬಾ ಲೇಟ್ ಆಗತ್ತೆ ಅಂತ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡು ಹೊರಟ್ವಿ. ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ ಒಂದ್ 10 ನಿಮಿಷಕ್ಕೂ ಇಲ್ಲಿ ಏರೋಪ್ಲೇನ್ ಬರ್ತಿರುತ್ತೆ. ನೋಡಿ, ನಾವ್ ಆಗ್ಲೇ ಹೇಳಿದ ತಕ್ಷಣ ಏರೋಪ್ಲೇನ್ ಬಂದೇ ಬಿಡ್ತು. ನಾನಂತೂ ಇದುವರೆಗೂ ಏರೋಪ್ಲೇನ್ ಅಲ್ಲಿ ಹೋಗೇ ಇಲ್ಲ. ನಾವು ಎಷ್ಟೊಂದ್ಸಲಿ ಪ್ಲಾನ್ ಮಾಡ್ತಾನೆ ಇದ್ದೀವಿ, ಏನಾದ್ರೂ ಒಂದ್ ರೀಸನ್ಗೆ ಕ್ಯಾನ್ಸಲ್ ಆಗ್ತಾನೆ ಇರುತ್ತೆ. ನೋಡೋಣ ನನ್ ಡ್ರೀಮ್ ಯಾವಾಗ ಸಕ್ಸಸ್ ಮಾಡ್ತಾರೋ ಆನಂದ್. ಒಂದೊಂದ್ ಊರಲ್ಲಿ ಒಂದೊಂದ್ ಫೇಮಸ್ ಇರುತ್ತೆ. ದಾರಿಲಿ ಚಕೋತ ಹಣ್ಣು ಮಾರ್ತಿದ್ದಾರೆ ಅಂದ್ರೆ ನಾವ್ ದೇವನಹಳ್ಳಿ ರೀಚ್ ಆದ್ವಿ ಅಂತಾನೆ ಅರ್ಥ. ಯಾಕೆ ಅಂದ್ರೆ ದೇವನಹಳ್ಳಿಲಿ ಚಕೋತ ಹಣ್ಣಿರುತ್ತಲ್ಲ, ಅದೇ ಫೇಮಸ್. ನೋಡಿ, ಅಂತೂ ಇಂತೂ ನಮ್ಮ ಮದ್ವೆ ಮನೆ ಬಂದೇ ಬಿಡ್ತು. ನೋಡುದ್ರಾ, ಆಗ್ಲೇ ಮದ್ವೆ ಮನೆಯಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗಿದೆ. ಬನ್ನಿ ಒಳಗ್ ಹೋಗೋಣ. ನಾವೆಲ್ಲ ಹೋಗಿದ ತಕ್ಷಣ ನಮ್ಮನ್ ವೆಲ್ಕಮ್ ಮಾಡಿದ್ದೆ ದೇವಿಕಾ. ಯಾರಪ್ಪ ಇವರು ಅಂದ್ರೆ ಆನಂದ್ ಅವ್ರ ಚಿಕ್ಕಮ್ಮನ್ ಮಗಳು. ಮದ್ವೆ ಗಂಡು ಬೇರೆ ಯಾರು ಅಲ್ಲ, ಇವ್ರ ಅಣ್ಣನೇ. ನೋಡಿ, ಹೇಳಿದ ತಕ್ಷಣ ಬಂದ್ರು. ಇವ್ರ ಹೆಸರು ಕುಮಾರ್ ಅಂತ. ಮದ್ವೆಗಿನ್ 3 ದಿವಸ ಇತ್ತಲ್ಲ, ಯಾಕೆ ಸುಮ್ನೆ ಓಡಾಡ್ತೀರಾ, ಲಗೇಜ್ ಎಲ್ಲ ತರ್ಬೇಕ್ ತಾನೆ ಅಂತ ನನ್ ಮೈದ ಹೇಳ್ತಾ ಇದ್ರು. ಜಯಲಕ್ಷ್ಮಿ ಅವ್ರ ಏನ್ ಮಾಡ್ತಿದ್ದೀರಾ? ಎಲ್ಲೋದ್ರು ನನಗ್ ಫಸ್ಟ್ ಕಿಚನ್ ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತಾರೆ. ಹೋಗಿದ ತಕ್ಷಣ ನಾನ್ ಫಸ್ಟ್ ಮಾಡಿದ ಕೆಲ್ಸನೇ ಎಲ್ರಿಗೂ ಒಂದ್ ರೌಂಡ್ ಕಾಫಿ ಮಾಡ್ಕೊಟ್ಟೆ. ನಾವೇನಿಕಪ್ಪ ಇವತ್ತಿಲ್ ಬಂದಿರೋದು ಅಂದ್ರೆ, ಮದ್ವೆಗೆ ಫಸ್ಟ್ ಎಲ್ರು ಸ್ಟಾರ್ಟ್ ಮಾಡೋದೇ ಮೆಹಂದಿ ಶಾಸ್ತ್ರದಿಂದ. ಅದಕ್ಕೆ ನಾವು ಸ್ವಲ್ಪ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಬಂದ್ವಿ. ಎಲ್ರು ಕಾಫಿ ಕುಡ್ದು ರಿಲ್ಯಾಕ್ಸ್ ಆಗೋಷ್ಟರಲ್ಲಿ ಮೆಹಂದಿ ಆರ್ಟಿಸ್ಟ್ಗಳು ಕೂಡ ಬಂದ್ರು. ಬನ್ನಿ, ಯಾರ್ಯಾರು ಮೆಹಂದಿ ಹಾಕ್ಸ್ಕೊತಿದ್ದಾರೆ ಅಂತ ನೋಡೋಣ. ವಾವ್, ಆಲ್ರೆಡಿ ನೋಡಿ ನಮ್ ಖುಷಿ ಮತ್ತೆ ಚಂದು ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಖುಷಿಗಂತೂ ಮೆಹಂದಿ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ನಮ್ ಪರ್ವಿಗೆ ಮೆಹಂದಿ ಅಂದ್ರೆ ಇಷ್ಟನೇ ಆಗಲ್ಲ. ನೋಡಿ, ನಮ್ ಮದ್ವೆ ಗಂಡು ಕೂಡ ಎಷ್ಟ್ ಚೆನ್ನಾಗಿ ಮೆಹಂದಿ ಹಾಕ್ಸ್ಕೊತಿದ್ದಾರೆ.
ಅಷ್ಟ್ರಲ್ಲಿ ಆಂಟಿ ಕರೆದು ಸ್ಟವ್ ಒಂಚೂರು ಪೂಜೆ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿದ್ರು. ಮದ್ವೆ ಮನೆ ಅಂದ್ಮೇಲೆ ಒಬ್ರೊಬ್ರು ಒಂದೊಂದ್ ಕೆಲ್ಸ ವಹಿಸ್ಕೋಬೇಕು, ಅವಾಗ್ಲೇ ತಾನೇ ಕೆಲ್ಸ ಎಲ್ಲ ಬೇಗ ಆಗೋದು. ನಾನಂತೂ ಎಲ್ಲಾ ಕಾರ್ಯ ನಿರ್ವಿಘ್ನವಾಗಿ ನಡಿಲಪ್ಪ ಅಂತ ಗಣಪತಿನ ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡಿದೆ. ನೋಡಿ, ಇವರು ನಮ್ಮ ಅತ್ತೆಯವ್ರ ತಂಗಿ, ಮದ್ವೆ ಗಂಡವ್ರ ತಾಯಿ. ಆಂಟಿಗೆ ನಾವೆಲ್ಲ ಹೋಗಿದ್ದು ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಏನಾದ್ರೂ ಸ್ವೀಟ್ ಮಾಡ್ರಮ್ಮ ಅಂತ ಹೇಳಿದ್ರು. ನೋಡಿ, ನಮ್ ಗ್ಯಾಂಗ್ ಎಲ್ಲ ಸೇರಿ ಏನ್ ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂತ. ಏನು ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇವ್ರು ಅಣ್ಣನೇ ಅಲ್ವಾ, ಅದಕ್ಕೆ ಮಾಡ್ಲವ್ರೆ. ಎಷ್ಟ್ ಚೆನ್ನಾಗಿರತ್ತಲ್ವಾ ಎಲ್ರು ಸೇರ್ಕೊಂಡ್ ಈ ತರ ಮದ್ವೆ ಮನೇಲಿ ಅಡ್ಗೆ ಮಾಡ್ತಿದ್ರೆ. ಒಬ್ರೊಬ್ರು ಒಂದೊಂದ್ ಕೆಲ್ಸದಲ್ಲಿ ಮುಳುಗೋಗಿದ್ದಾರೆ. ನಮ್ಮ ಅಡ್ಗೆ ಕೆಲ್ಸ ಆಗೋಷ್ಟ್ರಲ್ಲಿ ಎಲ್ರದ್ದು ಮೆಹಂದಿ ಆಗಿತ್ತು. ನಮ್ ಸ್ವಲ್ಪ ಜನದ್ ಮಾತ್ರ ಬಾಕಿ ಇತ್ತು. ನಾನ್ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಬಂದೆ. ಹೆಣ್ಮಕ್ಳಿಗಂತೂ ಕೈ ತುಂಬಾ ಮೆಹಂದಿ ಹಾಕ್ಸ್ಕೊಳ್ಳೋದು, 2 ಕೈಗೂ ಬಳೆ ಹಾಕ್ಸ್ಕೊಳ್ಳೋದು ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಅಲ್ವಾ. ನಾವು ತುಂಬಾ ಜನನೇ ಮೆಹಂದಿ ಹಾಕ್ಸ್ಕೊಂಡ್ವಿ. ಆದ್ರೆ ಒಬ್ಬೊಬ್ರಿಗೆ ಇಬ್ರಿಬ್ರು ಆರ್ಟಿಸ್ಟ್ ಒಂದೇ ಸತಿ ಮೆಹಂದಿ ಹಾಕಿದ್ರು. ಅದಕ್ಕೆ ತುಂಬಾ ಬೇಗನೆ ಆಯ್ತು. ಫ್ರಂಟ್ ಸೈಡ್ ಅಂತೂ ಮೆಹಂದಿ ಹಾಕ್ಸ್ಕೊಂಡಿದ್ದಾಯ್ತು. ಹೇಗಿದೆ, ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ. ಇದಿವಾಗ ಡ್ರೈ ಆಗೋಷ್ಟ್ರಲ್ಲಿ ನಮ್ಮ ಮದ್ವೆ ಗಂಡ್ಗೆ ಸ್ವಲ್ಪ ಕ್ವಶನ್ಗಳು ಕೇಳೋಣ. ಹೇಳಿ, ಹೆಂಗಿರ್ಬೇಕು ಅಂತ ಇದೆ ಮುಂದೆ ಜೀವನದಲ್ಲಿ ಇವಾಗ ಪ್ರಿಪೇರ್ ಆಗಿಲ್ಲ ಅಷ್ಟೇ, ಹೋಗ್ತಾ ಇರೋದು. ಏನಾದರೂ ಟಿಪ್ಸ್ ಬೇಕಂದ್ರೆ ಅದೇ ಇದಾರಲ್ಲ, ಬೇಗ ಮನೆಗೆ ಬರಬೇಕು. ವೀಕ್ಲಿ ಒಂದ್ಸತಿ ಎಲ್ಲರೂ ಹೊರಗಡೆ ಕರ್ಕೊಂಡ್ಬಂದ್ರೆ ಅಷ್ಟೇ ಸಾಕು. ಆಮೇಲೆ ಬೇಕಾದ್ರೆ ನೀವು ಏನಾದರೂ ಮಾಡ್ತೀವಿ. ನಮಗ್ ಗೊತ್ತಿತ್ತು ಮೆಹಂದಿ ಹಾಕೊಂಡ್ಮೇಲೆ ಅಡಿಗೆ ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ಮುಂಚೆನೆ ಎಲ್ಲ ಅಡಿಗೆ ಪ್ರಿಪೇರ್ ಮಾಡಿಟ್ಟಿದ್ವಿ. ಏನೇನಪ್ಪ ಸ್ಪೆಷಲ್ ಮಾಡಿದ್ವಿ ಅಂತ ಅಂದ್ರೆ, ಬಿಸಿಬೇಳೆ ಬಾತ್ ಮಾಡಿದ್ವಿ, ಆಮೇಲೆ ಮೊಸರನ್ನ ಮಾಡಿದ್ವಿ, ಸ್ವಲ್ಪ ಸ್ವೀಟ್ ಇರ್ಲಿ ಅಂತ ಹೇಳಿದ್ನಲ್ಲ, ಸ್ವೀಟು ಪಾಯಸ ಮಾಡಿದ್ವಿ, ಜೊತೆಗೆ ಸೈಡಿಗೆ ಇರ್ಲಿ ಅಂತ ಹಪ್ಪಳ ಕೂಡ ಕರೆದಿದ್ವಿ. ಎಲ್ರು ಹಾಗೆ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾ ನೆಕ್ಸ್ಟ್ ಮುಂದೆ ಮದ್ವೆಗೆ ಏನೇನ್ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಮಾತಾಡ್ತಾ ಇದ್ವಿ. ನೋಡಿ, ಎಲ್ರು ಕೂಡ ನಮ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ಸ್ಕೊಂಡಿದೀವಿ ಅಂತ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ತುಂಬಾನೇ ಜೋರ್ ಮಳೆ ಬರ್ತಿತ್ತು. ಅಷ್ಟ್ರಲ್ಲಿ ನಮ್ ಖುಷಿ ಒಂದ್ ಶಾಕ್ ಕೊಟ್ಲು ನೋಡಿ. ಧಾರೆ ಮುಹೂರ್ತಕ್ಕೆ ಅಂತ ಅವಳಿಗೊಂದ್ ಡ್ರೆಸ್ ತಕೊಟ್ಟಿದ್ವಿ. ನಾನ್ ಎಲ್ಲಿ ಬೈತೀನಪ್ಪ ಅಂತ ಅವ್ರ ಅಪ್ಪನ ಹತ್ರ ಹೋಗಿ, ಪಪ್ಪ ನಂಗೆ ಯಾಕೋ ಡ್ರೆಸ್ ಇಷ್ಟನೇ ಆಗ್ಲಿಲ್ಲ ಪಪ್ಪ ಅಂತ ಹೇಳಿದ್ಲು. ಈ ಹೆಣ್ಮಕ್ಳು ಕೇಳಿದ್ರೆ ಅವ್ರ ಅಪ್ಪಂದಿರ್ ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಆ ಮಳೆಲೂ ಕೂಡ ಆನಂದ್ ನಮ್ನ ಕರ್ಕೊಂಡು ಹೋಗಿದ್ದು ಬಾಸಂ ಸರ್ಕಲ್ ಅಲ್ಲಿರೋ ದಿ ಗರ್ಲ್ಸ್ ಕಲೆಕ್ಷನ್ ಅನ್ನೋ ಶಾಪ್ಗೆ. ಈ ಶಾಪೇ ಯಾಕಪ್ಪ ಅಂದ್ರೆ ಇಲ್ಲಿ ಎತ್ನಿಕ್ ವೇರು ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಫೈನಲಿ ನಮ್ ಖುಷಿಗೆ ಇಷ್ಟ ಆಗಿರೋ ಒಂದ್ ಒಳ್ಳೆ ಡ್ರೆಸ್ ಕೂಡ ಸಿಕ್ತು.
ನಮಗೂ ಒಂಥರ ಸಮಾಧಾನನೇ ಅಂತ ಹೇಳ್ಬೋದು. ನೋಡಿ ಇವತ್ತಿನ ದಿನ ಯಾವ ತರ ಹೆಂಡಾಯ್ತು ಅಂತ. ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತಿದ್ದೀನಿ. ಹಾಗಿದ್ರೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.